ನಮಸ್ಕಾರ, ನಮಸ್ತೆ, ವನಕಮ್ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ಮೇಲಿಂಗೆ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಶಬರಿಮಲೆ ಪಾದಯಾತ್ರೆ ಪಾರ್ಟ್ 2. ನಿಮ್ಗೆ ಕ್ಲಿಯರಾಗಿ ಎಲ್ಲ ಡೀಟೇಲ್ಸ್ ತಿಳ್ಕೊಬೇಕಂದ್ರೆ ಹಿಂದಿನ ವಿಡಿಯೋ ಒಂದಿದೆ, ಶಬರಿಮಲೆ ಯಾತ್ರೆ ಪಾರ್ಟ್ 1 ಅಂತ. ಅದು ನೋಡ್ಕೊಂಬನ್ನಿ, ಕಂಪ್ಲೀಟ್ ಡೀಟೇಲ್ಸ್ ತಿಳಿಯೋದು ನಿಮಗೆ. ಆ್ಯಂಡ್ ಇವಾಗ ಎಲ್ಲಿದ್ದೀವಿ ಅಂದರೆ ಮುಕ್ಕುಲಿ ಅನ್ನೋ ಒಂದು ಜಾಗದಲ್ಲಿ. ಇಲ್ಲಿ ಮಾರ್ನಿಂಗ್ ಎತ್ತಿ ಫ್ರೆಶ್ ಅಪ್ ಆಗಿ ಸ್ನಾನ ಗೀನ ಮಾಡಿದ್ದೇವೆ, ಪೂಜೆ ಮುಗಿಸ್ಕೊಂಡು ಇಲ್ಲಿಂದ ಹೊರಟ್ವಿ. ಇಲ್ಲಿ ಗೇಟ್ ಅರೌಂಡ್ 7:30 ಹಂಗೆ ಓಪನ್ ಮಾಡಿದ್ರು. ಆ್ಯಂಡ್ ಈ ಕಾಡು ಪಾತ್ರೆ ಹತ್ರದಲ್ಲಿ ಹೋಗ್ತಾ ಇದ್ದೀವಿ. ಇದೊಂಥರ ಕಂಪ್ಲೀಟ್ ನ್ಯಾಚುರಲ್ ವ್ಯೂ ಆಗಿತ್ತು, ಮತ್ತು ಒಂಥರ ಸೆರೆನಿಟಿ ಫೀಲ್ ಕೊಡ್ತಾ ಇತ್ತು. ತುಂಬ ಚೆನ್ನಾಗಿತ್ತು ಈ ಟ್ರಕ್ಕಿಂಗ್ ಹೇಳಬೇಕಂದ್ರೆ. ಅದು ಎಷ್ಟೇ ಕಷ್ಟ ಇರಲಿ, ಅದೊಂಥರ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನೋಡಿ ಇಲ್ಲಿ ಈ ಮಿಸ್ಟು ಆ ಒಂದು ಲೈಟ್ ಮಿಸ್ಟಿಗೆ ಮತ್ತು ಆ ರೇಡಿಯೇಷನ್ ಎಲ್ಲ ಸಖತ್ತಾಗಿತ್ತು. ಆ್ಯಂಡ್ ಇವಾಗ ಎಲ್ಲಪ್ಪ ಇದ್ದೀವಿ ಅಂದರೆ ಕರಿಯಲಂ ತೋಡು ಅಂತ. ಇದು ಕರಿಯಲಂ ರಿವರ್ ಅಂತಾರೆ. ಕರಿ ಅಂದರೆ ಬ್ಲ್ಯಾಕ್, ಇಲ್ಲ ಅಂದರೆ ಲೀವ್ಸ್, ತೋಡು ಅಂದರೆ ರಿವರ್ ಅಂತ ಅಂತಾರೆ. ಈ ಜಾಗಕ್ಕೆ ಆ ನೇಮ್ ಕರಿಯಲಂ ತೋಡು ಅಂತ ಕರೀತಾರೆ. ಮತ್ತು ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇಲ್ಲಿ ಲೆಫ್ಟಲ್ಲಿ ಈ ಶೆಡ್ಸ್ ಕೈಂಡ್ ಆಫ್ ಏನಿದೆ, ಈ ಥರನೇ ಎಲ್ಲ ಪಿಟ್ ಸ್ಟಾಪಲ್ಲಿ. ಇಲ್ಲಿ ಏನಪ್ಪ ಅಂದರೆ ಒಂದು 50ಇಂದ ಸ್ಟಾರ್ಟ್ ಆಗುತ್ತೆ ಪ್ರೈಸಿಂಗ್. ಅಂದರೆ ಪರ್ ನೈಟ್ ಸ್ಟೇ ಆಗಬೇಕು ಅಂದರೆ 50, 100 ಆ್ಯಂಡ್ 150. ಅದು ಡಿಪೆಂಡ್ಸ್ ಆನ್ ದ ಫೆಸಿಲಿಟೀಸ್ ಅಂತ ಹೇಳ್ಬೋದು. ಆ್ಯಂಡ್ ನಿಮ್ಗೆ ಅಲ್ಲೇನೇನು ಇರುತ್ತೆ ಅಂದರೆ ಫುಡ್ ಸಿಗುತ್ತೆ, ಕರೆಕ್ಟ್ ಟೈಮ್ಗೆ ಫುಡ್ ಸಿಗುತ್ತೆ. ಆ್ಯಂಡ್ ಅದಕ್ಕೆಲ್ಲ ಪೇಮೆಂಟ್ ನಾವೇ ಮಾಡ್ಕೋಬೇಕು. ಆ್ಯಂಡ್ ನಿಮಗೆ ವಾಶ್ರೂಮ್ ಫೆಸಿಲಿಟೀಸ್ ಇರುತ್ತೆ, ಎಲ್ಲ ಚೆನ್ನಾಗಿರುತ್ತೆ, ಮ್ಯಾನೇಜಬಲ್ ಆಗಿರುತ್ತೆ. ನೋಡಿ ಇವಾಗ ಈ ರಿವರ್ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಕರಿಯಲಂ ರಿವರ್. ಇದೊಂಥರ ಸಖತ್ ಫೀಲ್ ಇತ್ತು ಈ ರಿವರ್ ದಾಟ್ಕೊಂಡು. ಅಂದರೆ ಒಂದು ಬೆಟ್ಟನ ದಾಟ್ಕೊಂಬಂದಿದ್ವಿ. ಆ ಬೆಟ್ಟನ ದಾಟ್ಕೊಂಬಂದು ಆ ಟ್ರೈನೆಲ್ಲ ಒಂದು ಸೆಕೆಂಡ್ ನೀರಲ್ಲಿ ಕಾಲಿಟ್ಟಿದ ತಕ್ಷಣ ಒಂಥರ ಪೀಸ್ಫುಲ್ಲಾಗಿ ಫೀಲ್ ಆಗುತ್ತೆ. ಒಂಥರ ಫ್ರೆಶ್ ವಾಟರ್ ಫ್ಲೋ ಆಗ್ತಾ ಇರೋದು. ಆ್ಯಂಡ್ ನಿಮಗೆ ನೋಡ್ಬೋದು ಈ ಟ್ರಕ್ಕಿಂಗ್ ಪಾತ್ವೇ ಹೀಗೆ ಇರುತ್ತೆ. ಅಂದರೆ ಕಲ್ಲುಗಳು, ಯಾಕಂದರೆ ರಿವರ್ ಬ್ಯಾಂಕ್ ನಿಯರ್ ಬೈ ಇದೆಯಲ್ಲ, ಸೊ ಆ ಕಲ್ಲುಗಳು ಏನಿರುತ್ತೆ ಬೆಟ್ಟದಿಂದ ಅದೆಲ್ಲ ಬಂದು ಒಂದು ಜಾಗದಲ್ಲಿ ಸೇರೋ ಜಾಗ ಇದಿರುತ್ತೆ. ಆ್ಯಂಡ್ ಸೊ ಇಲ್ಲಿ ದೊಡ್ಡ ದೊಡ್ಡ ರಾಕ್ಸು ಆ್ಯಂಡ್ ಒಂಥರ ಲೈಕ್ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ರಾಕ್ಸ್ ನೋಡ್ಬೋದು ನೀವು ಇದರಲ್ಲಿ ನೋಡ್ಬೇಕಂದ್ರೆ. ಮತ್ತು ಇಲ್ಲೊಂಥರ ಸ್ಲಿಪ್ಪರಿ ಫೀಲ್ ಇರುತ್ತೆ. ಆ್ಯಂಡ್ ಕಂಪ್ಲೀಟ್ ರೈನಿ ಸೀಸನ್ ಟೈಮಲ್ಲಿ ಏನಂದರೆ ನೀವು ಈ ಸೈಡ್ ಬಂದರೆ ತುಂಬ ಕಷ್ಟ ಇರುತ್ತೆ, ಅಂದರೆ ಸ್ಲಿಪ್ಪರಿ ಟೈಪೆಲ್ಲ ಇರುತ್ತೆ. ಸೊ ಕೇರ್ಫುಲ್ಲಾಗಿ ಇದನ್ನ ಪಾಸ್ ಮಾಡಬೇಕಾಗುತ್ತೆ. ಆ್ಯಂಡ್ ನೀವು ವಾಟರ್ ನೋಡ್ಬೋದು ಎಷ್ಟು ಕ್ಲಿಯರ್ ಆಗಿದೆ. ಆ್ಯಂಡ್ ನೀವು ಇಲ್ಲೊಂದು ಗಮನಿಸ್ಬೋದು, ಇವರು ಶೂ ಹಾಕ್ಕೊಂಡು ಓಡಾಡ್ತಾ ಇರೋದು. ಅದು ನೋಡ್ಬಿಟ್ಟು ನಿಮ್ಗೆ ಅಂದರೆ ಚಪ್ಪಲಿ ಹಾಕ್ಕೊಂಡು ಓಡಾಡ್ತಾ ಇರೋದು ನಿಮ್ಗೆ ಕನ್ಫ್ಯೂಸ್ ಕೂಡ ಆಗ್ಬೋದು, ಏನಪ್ಪ ಇವು ಮಾಲೆ ಹಾಕ್ಕೊಂಡು ಚಪ್ಪಲಿ ಹಾಕ್ಕೊಂಡು ಓಡಾಡ್ತಾರೆ ಅಂತ. ಇಟ್ಸ್ ನಾಟ್ ಲೈಕ್ ನಥಿಂಗ್ ಲೈಕ್ ದಟ್. ಅಂದರೆ ಇಟ್ಸ್ ಡಿಪೆಂಡ್ ಆನ್ ಎವ್ರಿ ಇಂಡಿವಿಜುವಲ್. ಅಂದರೆ ಒಬ್ಬೊಬ್ರಿಗೆ ಲೆಗ್ ಪೈನ್ ಇರ್ಬೋದು, ಅಂದರೆ ಫುಟ್ ಪೈನ್ ಇರ್ಬೋದು, ಅಂಥವ್ರಿಗೆ ಲೈಕ್ ಡಿಫಿಕಲ್ಟಾಗಿ ಫೀಲ್ ಮಾಡ್ತಾರೆ. ಸೊ ದೇ ವೇರ್ ಸಚ್ ಕೈಂಡ್ ಆಫ್ ಸ್ಯಾಂಡಲ್ಸ್. ಆ್ಯಂಡ್ ಇಟ್ ಡಿಪೆಂಡ್ಸ್ ಆನ್ ಸಿಂಗಲ್ ಇಂಡಿವಿಜುವಲ್ಸ್. ಅವರವ್ರ ಸ್ಟ್ಯಾಂಡ್, ಅವರು ಫಾಲೋ ಮಾಡೋ ವಿಧ ಡಿಫ್ರೆಂಟ್ ಆಗಿರುತ್ತೆ. ಸೊ ಆ್ಯಂಡ್ ಇಲ್ಲಿ ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಈ ವ್ಯೂ ಅಂತ. ಆ್ಯಂಡ್ ರೇಸ್ ಎಲ್ಲ ಹೆಂಗೆ ಬೀಳ್ತಿದೆ, ಮತ್ತು ಆ ರಿಫ್ಲೆಕ್ಷನ್ ಹೆಂಗಿದೆ ಸನ್ದು ಅಂತ. ಇಟ್ ವಾಸ್ ಸೋ ಗುಡ್. ಆ್ಯಂಡ್ ಈ ಯಾತ್ರೆಯಲ್ಲಿ ನಾನು ಕಲ್ತಿದ್ದೇನಪ್ಪ ಅಂದರೆ, ಎಲ್ಲ ದೇವಸ್ಥಾನಕ್ಕೆ ತುಂಬ ಜನ ಕೇಳ್ಕೊಳಕ್ಕೆ ಹೋಗ್ತಾರೆ, ಅದು ಬೇಕು ನನಗೆ, ಇದು ಬೇಕು ಅಂತ. ಬಟ್ ಆದರೆ ನೀವು ಕ್ಲೀನಾಗಿ ಅರ್ಥ ಮಾಡಿಕೊಂಡ್ರೆ ದೇವಸ್ಥಾನ ಅಂತ ಒಂದು ಕಟ್ಟಿರೋದು, ನಾವು ಏನೇನು ತಪ್ಪು ಮಾಡಿದ್ದೀವೋ ಅದನ್ನ, ಏನಕ್ಕೆ ಮಾಡಿದ್ದೀವಿ ಲೈಫಲ್ಲಿ, ಏನಕ್ಕೆ ಆ ತಪ್ಪು ಮಾಡಿದ್ವಿ, ಅದನ್ನ ಹೆಂಗೆ ಸರಿ ಮಾಡ್ಬೋದು ಅಂತ ಒಂದು ಯೋಚನೆ ಮಾಡೋ ಒಂದು ಪೀಸ್ಫುಲ್ ಜಾಗ ಅದು. ಬಟ್ ಆದರೆ ಯಾರೂ ಅದನ್ನ ಯೋಚನೆ ಮಾಡೋದಿಲ್ಲ. ಅದು ನಾನು ಒಂದು ಸ್ವಲ್ಪ ತಿಳ್ಕೊಂಡೆ. ಆ್ಯಂಡ್ ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಿದೆ ಈ ಯಾತ್ರೆಯಲ್ಲಿ. ಆ್ಯಂಡ್ ಇವಾಗ ನೀವು ನೋಡ್ಬೋದು, ಇದೊಂಥರ ಪೀಕ್ ಮೌಂಟೇನ್, ಸಖತ್ ಸ್ಲೋಪ್ ಆಗಿತ್ತು. ನಿಮಗೆ ತೋರಿಸ್ತೀನಿ ನೋಡಿ ಹೆಂಗಿತ್ತು ಅಂತ ಆ ಮೌಂಟೈನ್ ವ್ಯೂ. ಆ್ಯಂಡ್ ಈ ಪೀಕ್ ಮೌಂಟೇನೆಲ್ಲ ಪಾಸ್ ಆಗಿ ನೆಕ್ಸ್ಟ್ ನಾವು ಎಲ್ಲಿ ಬರ್ತೀವಿ ಅಂದರೆ ಕರಿಮಲ ಟಾಪ್ ಅಂತ. ನೆಕ್ಸ್ಟ್ ಬರೋದು ಕರಿಮಲ ಟಾಪು.
ಇಲ್ಲಿ ನೋಡಿ, ಇಲ್ಲಿ ಆನ್ ದ ವೇಲಿ ಅನ್ನದಾನ ಎಲ್ಲ ಮಾಡ್ತಾರೆ. ಅಲ್ಲಿ ಬರೋ ಭಕ್ತಾದಿಗಳಿಗೆ ಫುಲ್ ಟಯರ್ಡ್ ಆಗಿರ್ತಾರೆ, ಸೊ ಅವ್ರಿಗೆಲ್ಲ ಫುಡ್ಡು ಡಿಸ್ಟ್ರಿಬ್ಯೂಷನ್ ಎಲ್ಲ ಮಾಡ್ತಾರೆ. ಚೆನ್ನಾಗಿರುತ್ತೆ, ತಿನ್ಬೋದು. ಇಟ್ ವಾಸ್ ಸೋ ಗುಡ್. ಲೈಕ್ ಈ ಒಂದು ಟ್ರಕ್ಕಿಂಗ್ ಪಾತಲ್ಲಿ ಬಂದಿದ್ಮೇಲೆ ಹೊಟ್ಟೆ ಶೂಗೆ ನಿಮ್ಗೆ ಆ ಟೇಸ್ಟ್ ಫೀಲ್ ಮಾಡಬೇಕು ಅಂತ ಅನ್ಸಲ್ಲ. ಅಷ್ಟೊಂದು ಒಂಥರ ಪ್ಲೆಸೆಂಟ್ ಆಗಿರೋದು ಸಿಕ್ಕಿದ್ದು ಊಟನೇ ಸಾಕು ಅಂತ. ಆ್ಯಂಡ್ ನೆಕ್ಸ್ಟ್ ಇವಾಗ ಈ ಚಿರಿಯಾನೆ ವಟ್ಟಂ ಮತ್ತು ವಲಿಯಾನೆ ವಟ್ಟಂ ಅಂತಾರೆ, ಈ ಜಾಗದಲ್ಲಿದ್ದೀವಿ. ಇವಾಗ ನೀವು ನೋಡ್ಬೋದು ಪಂಪಾದ ವ್ಯೂ ಎಲ್ಲ ಕಾಣಿಸ್ತಿತ್ತು. ಆ್ಯಂಡ್ ನೆಕ್ಸ್ಟು ಪಂಪಾಗಿ ರೀಚ್ ಆಗೋಕ್ಕೆ ಈ ದಾರಿಯಲ್ಲೇ ಹೋಗಬೇಕು. ನೀವು ಇದರಲ್ಲಿ ನೋಡ್ತಾ ಇರ್ಬೋದು, ಒಂದು ನಾಯಿ ನಮ್ಮನ್ನ ಫಾಲೋ ಮಾಡ್ತಿದೆ. ಈ ನಾಯಿ ಅರೌಂಡ್ ಒಂದು 20% ಆಫ್ ದ ಜರ್ನಿ ಜೊತೆಯಲ್ಲೇ ಬಂತು, ಚೆನ್ನಾಗಿ ಆಟಾಡ್ಕೊಂಡ್ಬಂತು, ಜೊತೆಯಲ್ಲೇ ಇತ್ತು. ನನಗೊಂಥರ ಈ ಬೌನ್ಸರ್ ಥರ ಇತ್ತು. ಆ ನಾಯಿ ಸಖತ್ ಕ್ಯೂಟ್ ಆಗಿತ್ತು. ಆ್ಯಂಡ್ ಇವಾಗ ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ದೀವಿ. ಟೀಮ್ ಆಲ್ರೆಡಿ ಬಂದು ರೀಚ್ ಆಗಿದ್ದಾರೆ. ಅಪ್ಪ ಮತ್ತು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದು ಆಲ್ರೆಡಿ ರೀಚ್ ಆಗಿದ್ದಾರೆ. ನಾವಿವಾಗ ಇಲ್ಲಿಂದ ಅವ್ರ ಜೊತೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀವಿ. ಅಂದರೆ ಪಂಬಾಯಿಂದ ನೆಕ್ಸ್ಟು ಸ್ಟಾರ್ಟ್ ಮಾಡ್ತೀವಿ ಜರ್ನಿ ಹೆಂಗಿರುತ್ತೆ ಅಂತ. ಸೊ ಈಗ ಆಲ್ಮೋಸ್ಟ್ ರೀಚ್ ಆಗಿದ್ದೀನಿ ಪಂಬಾಗೆ. ನೀವು ನೋಡ್ಬೋದು ರೈಟ್ ಸೈಡೆಲ್ಲ ಇಲ್ಲಿಂದ ಹೋಗ್ತಾ ಇದ್ದಾರೆ. ಇಲ್ಲಿ ಲೆಫ್ಟ್ ಸೈಡ್ ಏನು ಜನ ಇಲ್ಲಿ ಮೂವ್ ಆಗ್ತಾ ಇದ್ದಾರೋ ಈ ಜಾಗದಿಂದನೇ ಶಬರಿಮಲೆ ಯಾತ್ರೆಗೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಚಿಕ್ಕಪಾದ ಯಾತ್ರೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಲೆಫ್ಟ್ ಏನು ನೋಡ್ತಾ ಇದ್ದೀವಿ ಆ ಜಾಗದಲ್ಲಿ ಶಬರಿಮಲೆ ಯಾತ್ರೆ ಸ್ಟಾರ್ಟ್ ಆಗುತ್ತೆ. ಇವಾಗ ನಮ್ಮಪ್ಪ ಸಿಕ್ಕಿದ್ರು. ಸೊ ಇಲ್ಲಿಂದ ಪೂಜೆ ಮುಗಿಸ್ಕೊಂಡು ಪಂಬಾದಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂದರೆ ಇಲ್ಲಿ ದೇವ್ರ ಪೂಜೆ ಮಾಡಿ ನೆಕ್ಸ್ಟು ಏನು ನಾವು ಟ್ರೆಕ್ಕಿಂಗ್ ಮಾಡ್ತೀವೋ ಆ ಟ್ರೆಕ್ಕಿಂಗ್ಗೆ ದೇವ್ರ ಹತ್ರ ಬೇಡ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಸೊ ಮುಂದಿನ ವೀಡಿಯೋದಲ್ಲಿ ಎಲ್ಲ ಡೀಟೇಲಾಗಿ ಹೇಳಿ. ಥ್ಯಾಂಕ್ ಯು ಸೊ ಮಚ್. ಗಣಪತಿಯೇ ಸರಸ್ವತಿಯೇ ಗಣಪತಿಯೇ